ಪ್ರಯತ್ನದ ಫಲ ಪಡೆದ ಡಿ.ಕೆ. ಶಿವಕುಮಾರ್ ನಿರಂತರ ಹೋರಾಟದಲ್ಲಿ ನುರಿತು. ರಾಜಕಾರಣದಲ್ಲಿ ಮಾಗಿ ಅಪಾರ ತಾಳ್ಮೆ ಸಹನೆ ಜಾಗ್ರತೆ ಮೈಗೂಡಿಸಿಕೊಂಡ ದೊಡ್ಡ ಆಲ್ಹಳ್ಳಿ ಕೆಂಪೇಗೌಡ ಡಿ.ಕೆ. ಶಿವಕುಮಾರ್ ಬುಧವಾರ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದವಿ ಅಲಂಕರಿಸಲಿದ್ದಾರೆ. ಕನಕಪುರದ ಕೃಷಿ ಕುಟುಂಬವೊಂದರಲ್ಲಿ ಹುಟ್ಟಿದ ಅವರು ಜೀವನವನ್ನು ಹೋರಾಟದಲ್ಲೇ ಸವೆಸಿ ಬಂಡೆಯೊಂದು ಶಿಲ್ಪವಾಗುವಂತೆ ತಮ್ಮನ್ನು ತಾವೇ ರೂಪಿಸಿಕೊಂಡವರು. ಪ್ರಯತ್ನಕ್ಕೆ ಫಲ ಸಿಗದೇ ಇದ್ದರೂ ಪ್ರಾರ್ಥನೆಗೆ ಫಲ ಸಿಗಲಿದೆ ಎಂದು ಹೇಳಿಕೊಳ್ಳುತ್ತಿದ್ದ ಶಿವಕುಮಾರ್, ಪ್ರಾರ್ಥನೆಯ ಜತೆಗೆ ಶತಪ್ರಯತ್ನವು ಅವರಿಗೆ ಈ ಮಹೋನ್ನತ ಸ್ಥಾನವನ್ನು ದೊರಕಿಸಿಕೊಟ್ಟಿದೆ. ರಾಜೀವ್ ಗಾಂಧಿ ಅವರು 1989ರಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ಕಾಂಗ್ರೆಸ್ನ ಬೃಹತ್ ಸಮಾವೇಶ ನಡೆದಿತ್ತು. ಆಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ದೆಹಲಿಗೆ ಹೊರಟಿದ್ದ ರಾಜೀವ್ ಗಾಂಧಿಯವರಿಗೆ ಬೀಳ್ಕೊಡಲು ಸಾವಿರಾರು ಜನರನ್ನು ವಿಮಾನ ನಿಲ್ದಾಣದಲ್ಲಿ ಜಮಾಯಿಸಿದ್ದರು. ಆಗ ರಾಜೀವ್ ಶಿವಕುಮಾರ್ ಅವರನ್ನು ಗುರುತಿಸಿದ್ದರು. ಸ್ವಲ್ಪ ದಿನಗಳಲ್ಲೇ ವಿದೇಶದಲ್ಲಿ ನಡೆಯಲಿದ್ದ ಯೂತ್ ಫೆಸ್ಟಿವಲ್ಗೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದರು. ಅದರ ಫಲ ನಂತರದ ದಿನಗಳಲ್ಲಿ ಕಾಣಿಸಿತು. 1985ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂದಿನ ಜನತಾ ಪಕ್ಷದ ಪ್ರಭಾವಿ ಮುಖಂಡ ಎಚ್.ಡಿ. ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಕುಮಾರ್ ಅವರನ್ನೇ ರಾಜೀವ್ ಕಣಕ್ಕೆ ಇಳಿಸಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಗೌಡರ ವಿರುದ್ಧ ತೊಡೆ ತಟ್ಟಿದ್ದ ಶಿವಕುಮಾರ್ ಅದನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಅದೇ ಅನೇಕ ಬಾರಿ ಅವರಿಗೆ ಮುಳು ಆಗಿದ್ದೂ ಉಂಟು. ಅಲ್ಲಿಂದ ಪ್ರಾರಂಭವಾದ ರಾಜಕೀಯ ಪಯಣ ಮತ್ತೆ ನಿಲ್ಲಲಿಲ್ಲ. 1989ರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದರು. They have given a worker, not a leader. So the faith and the confidence the people of this country have shown to me, I am very much obliged and I have to do a lot of hard work and deliver. I know roads will not be so easy, to be a difficult times, but still I have to manage things. I hope the people of Karnataka have confidence in me. I have to do my job. I will do very sincerely with a lot of dedication, and I will reshape, because the world is seeing India through Bangalore and Karnataka. That is also there. So it is a lovely state. Whomever I meet, they said that it is a very important state. So definitely I will have to take every section of the society together, from the farmer to the woman to the youth, and new Yuva Yuga will start.